ಈ ರೀತಿಯ ಪ್ರಕರಣಗಳಾದವೆ ಕಾಯ್ತಾ ಇರ್ತಾರೆ, ಯಾವುದಾದ್ರೂ ಹೆಣ ಬೀಳುತ್ತಾ, ಆ ಹೆಣ ಬಿದ್ದರೆ ಅದನ್ನು ರಾಜಕೀಯವಾಗಿ ನಮ್ಗೆ ಎಷ್ಟು ಲಾಭ ಇದೆ, ಇದೇ ಬಿಜೆಪಿಯ ಲೆಕ್ಕಾಚಾರ. ಧರ್ಮದ ಆಧಾರದ ಮೇಲೆ ಬೆಂಕಿ ಹಚ್ಚಿದ್ರೆ ಎಷ್ಟು ಹೆಣಗಳು ಬೀಳ್ತವೆ, ಆ ಬಿದ್ದ ಹೆಣಗಳ ಮೇಲೆ ನಮಗೆ ಎಷ್ಟು ನಾವು ರಾಜಕೀಯ ಫಸಲನ್ನ ತೆಗಿಬಹುದು. ಇದು ಬಿಜೆಪಿಯ ಹೆಣಗಳ ಮೇಲೆ ಫಸಲನ್ನ ತೆಗೆಯುವ ಒಂದು ಪಕ್ಷ ಇದ್ರೆ ಅದು ಬಿಜೆಪಿ ಮತ್ತು ಸಂಘ ಪರಿವಾರ. ಇವರು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಏನು ಅರಚಾಡಿ ಕಿರಿಚಾಡಿ ಕೂಗಾಡಿ ಎಷ್ಟೇ ಇವರು ಬಟ್ಟೆ ಹರ್ಕೊಂಡ್ರು ಕೂಡ ಏನೂ ಆಗೋದಿಲ್ಲ. ಇತ್ತೀಚೆಗೆ ಸತೀಶ್ ಪಾಂಚಾಳ್ ಅನ್ನುವಂಥ ಒಬ್ಬರು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳ ಮೂಲಕ ಅದು ಗೊತ್ತಾಗಿರುತ್ತೆ. ಆದರೆ ಈ ಪಾಂಚಾಳ್ ಅವರ ಸಾವಿಗೆ ಪ್ರಿಯಾಂಕಾ ಖರ್ಗೆನೇ ಕಾರಣ ಅಂತ ಹೇಳಿ ಈ ವಿವೇಚನೆ ಇಲ್ದಿರ ಬಿ ಜೆ ಪಿಗಳು, ಅವುಗಳಿಗೆ ಮೊದಲಲ್ಲಿ ಏನಿದೆಯೋ ಗೊತ್ತಿಲ್ಲ ಅವರಿಗೆ. ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಕಾಂಗ್ರೆಸ್ ಪಕ್ಷ ಏನಿವತ್ತು ಅಧಿಕಾರದಲ್ಲಿದೆ ಅದನ್ನು ವಿರೋಧಿಸುವ ಭರದಲ್ಲಿ ಅವರು ದಲಿತ ನಾಯಕತ್ವವನ್ನೇ ಸಂಪೂರ್ಣವಾಗಿ ವಿರೋಧಿಸುವ ಕೆಲಸದಲ್ಲಿ ತೊಡಗಿದ್ದಾರೆ. ಅವರು ಇವತ್ತು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಪ್ರಿಯಾಂಕಾ ಖರ್ಗೆ ಅವರಿಗೆ ಮುಖ್ಯ ಅಲ್ಲ. ಪ್ರಿಯಾಂಕಾ ಖರ್ಗೆ ಅವರ ಮೂಲಕ ಇವತ್ತೇನು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಗುರಿ ಮಾಡಿಕೊಂಡು ಇದು ಡೆಲ್ಲಿಯಿಂದ ಪ್ಯಾಕೇಜ್ ಬಂದಿರೋದು. ಇದು ಲೋಕಲ್ ಬಿ ಜೆ ಪಿಗೆ, ಲೋಕಲ್ ಕೇಶವ ಕೃಪಾಗೆ ಡೆಲ್ಲಿಯ ಏನು ಅಲ್ಲಿನ ಈ ಸಂಘ ಪರಿವಾರದ ಮೆದುಳುಗಳಿದ್ದಾವೆ, ವಿಷಪೂರಿತ ಮೆದುಳುಗಳು, ಅವು ಅಲ್ಲಿ ಇಲ್ಲಿಗೆ ರವಾನೆ ಮಾಡಿದ್ದಾವೆ. ಆ ಒಂದು ವಿಚಾರವನ್ನು ಇಟ್ಕೊಂಡು ಇವರು ಇವತ್ತಿಲ್ಲಿ ಬೀದಿ ರಂಪ ಮಾಡ್ಕೊಂಡು ಕೂತಿದ್ದಾರೆ. ನಾವು ಹೇಳುವಂಥದ್ದು ಒಂದು ಪ್ರತಿಪಕ್ಷವಾಗಿ ರಚನಾತ್ಮಕವಾಗಿ ಸರ್ಕಾರವನ್ನು ಜನಪರವಾಗಿಸುವುದಕ್ಕೆ ಇವರು ಕೆಲಸ ಮಾಡಬೇಕು. ಅದು ಒಂದು ಪ್ರತಿಪಕ್ಷದ ಪ್ರಜಾಪ್ರಭುತ್ವದ ಜೀವಾಳ. ಅದನ್ನು ಬಿಟ್ಟು ಇವರು ಎಲ್ಲದರಲ್ಲೂ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸ್ಬೇಕು. ಅಂದರೆ ಸರ್ಕಾರ ಜನಪರವಾಗಿ ಕೆಲಸ ಮಾಡೋದಕ್ಕೆ ಅವರು ಹೆಚ್ಚು ಹೆಚ್ಚು ಕ್ರಿಯಾಶೀಲವಾಗಿ ಆ ಕೆಲಸವನ್ನು ಮಾಡೋದನ್ನು ಬಿಟ್ಬಿಟ್ಟು ಈಗ ಎಲ್ಲೆಲ್ಲಿ ಈ ರೀತಿಯ ಪ್ರಕರಣಗಳಾದವೆ ಕಾಯ್ತಾ ಇರ್ತಾರೆ, ಯಾವುದಾದ್ರೂ ಹೆಣ ಬೀಳುತ್ತಾ, ಆ ಹೆಣ ಬಿದ್ದರೆ ಅದನ್ನು ರಾಜಕೀಯವಾಗಿ ನಮ್ಗೆ ಎಷ್ಟು ಲಾಭ ಇದೆ, ಇದೇ ಬಿ ಜೆ ಪಿಯ ಲೆಕ್ಕಾಚಾರ. ಅದು ಕೋಮುವಾದಿಗಳ ಲೆಕ್ಕಾಚಾರನೇ. ಅಂದರೆ ಧರ್ಮದ ಆಧಾರದ ಮೇಲೆ ಬೆಂಕಿ ಹಚ್ಚಿದ್ರೆ ಎಷ್ಟು ಹೆಣಗಳು ಬೀಳ್ತವೆ, ಆ ಬಿದ್ದ ಹೆಣಗಳ ಮೇಲೆ ನಮಗೆ ಎಷ್ಟು ನಾವು ರಾಜಕೀಯ ಫಸಲನ್ನು ತೆಗಿಬೋದು. ಇದು ಬಿ ಜೆ ಪಿಯ ಅದು ಆಳವಾದ ಜ್ಞಾನ. ಅದು ಅವ್ರದ್ದು ಮಹಾಜ್ಞಾನವನ್ನು ಏನಾದರೂ ಇದ್ದರೆ ಈ ಜಗತ್ತಿನಲ್ಲಿ ಹೆಣಗಳ ಮೇಲೆ ಫಸಲನ್ನು ತೆಗೆಯುವ ಒಂದು ಪಕ್ಷ ಇದ್ದರೆ ಅದು ಬಿ ಜೆ ಪಿ ಮತ್ತು ಸಂಘ ಪರಿವಾರ. ಸೊ ಅದರಿಂದ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಆಗಲಿ ಅಥವಾ ಯಾವುದೇ ತಳ ಸಮುದಾಯಗಳ ಒಂದು ರಾಜಕೀಯ ನಾಯಕತ್ವವನ್ನು ನಾವು ತುಳಿತೀವಿ, ದಮನ ಮಾಡ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ. ಹಾಗಾಗಿ ನಮಗೇನೇ ಇರ್ತವೆ, ರಾಜಕೀಯವಾಗಿ ತಕರಾರುಗಳಿರ್ತವೆ, ಆಳುವ ಪಕ್ಷಗಳ ಬಗ್ಗೆ ನಮ್ಮದೇ ಆದಂಥ ತಕರಾರುಗಳಿರ್ತವೆ. ಆ ತಕರಾರುಗಳು ವೈಯಕ್ತಿಕ ಮಟ್ಟದಲ್ಲಿ ನಮಗಿರೋದಿಲ್ಲ. ಅದು ಇರೋವಂಥದ್ದು ಸಮುದಾಯದ ವಿಚಾರವಾಗಿ, ಪ್ರಜಾಪ್ರಭುತ್ವದ ವಿಚಾರವಾಗಿ, ಸಂವಿಧಾನದ ವಿಚಾರವಾಗಿ ನಮಗೆ ಏನಾದರೂ ತಕರಾರುಗಳಿರ್ತವೆ. ಆದರೆ ಜನ ಆಯ್ಕೆ ಮಾಡಿ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅಧಿಕಾರದಿಂದ ವಂಚಿತರಾಗಿರುವಂಥ ಈ ಏನು ವಿರೋಧ ಪಕ್ಷಗಳು ಅವು ತಾಳ್ಮೆಯಿಂದ ಏನು ಸರ್ಕಾರ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆಯಾ ಅಥವಾ ಅದು ಹೇಗೆ ನಡ್ಕೊಳ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಕೆಲಸ ಮಾಡಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ವಿರೋಧ ಪಕ್ಷ ಅನ್ನುವಂಥದ್ದು ಆನೆಗೆ ಅಂಕುಶ ಇದ್ದಾಗೆ ಅಂತ. ಆನೆಗೆ ಅಂಕುಶ ಇದ್ದಾಗೆ ವಿರೋಧ ಪಕ್ಷಗಳು ಕೆಲಸ ಮಾಡಬೇಕು ಅಂತ. ಈ ಬಿ ಜೆ ಪಿ ಇವರಿಗೆ ಸದಾ ಅರಾಜಕತೆ ಇರಬೇಕು, ದೇಶದಲ್ಲಿ ಅರಾಜಕ ಸ್ಥಿತಿ ಇರಬೇಕು, ಅರಾಜಕ ಮತ್ತು ಅಶಾಂತಿ ತುಂಬಿರಬೇಕು. ಆವಾಗ ಮಾತ್ರ ಇವರು ಸಂತೋಷವಾಗಿ ಇರುವಂಥದ್ದು. ಸೊ ಹಾಗಾಗಿ ಇವರು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಏನು ಅರಚಾಡಿ ಕಿರಿಚಾಡಿ ಕೂಗಾಡಿ ಎಷ್ಟೇ ಇವರು ಬಟ್ಟೆ ಹರ್ಕೊಂಡ್ರು ಕೂಡ ಏನೂ ಆಗೋದಿಲ್ಲ. ನೋಡಿ, ಈಶ್ವರಪ್ಪನವ್ರು ರಾಜೀನಾಮೆ ಕೊಡೋದಕ್ಕೆ ಆ ಸತ್ತಂಥ ವ್ಯಕ್ತಿ ಯಾರಿದ್ರಲ್ಲ ಆ ಸಂದರ್ಭದಲ್ಲಿ ಗುತ್ತಿಗೆದಾರರು ಸಂತೋಷ್ ಅಣ್ಣವರು, ಅವರು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ, ಮತ್ತು ಬಿ ಜೆ ಪಿಯ ಕರ್ನಾಟಕದ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ, ಬಿ ಜೆ ಪಿಯ ಅನೇಕ ಮುಖಂಡರುಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಆತನನ್ನು ರಕ್ಷಣೆ ಮಾಡೋದಕ್ಕೆ ರಾಷ್ಟ್ರೀಯ ಅಧ್ಯಕ್ಷನಿಂದ ಹಿಡಿದು
ರಾಜ್ಯದವರೆಗೂ ಯಾರೂ ಏನೂ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಆತ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಆದರೆ ಈ ಸಚಿನ್ ಪಾಂಚಾಳದ್ದು ಆ ಥರದ ಪ್ರಕರಣ ಅಲ್ಲ ಇದು. ಅವನ ಡೆತ್ ನೋಟಲ್ಲಿ ಎಲ್ಲೂ ಕೂಡ ಅವ್ರು ಹೆಸರಿಸಲಿಲ್ಲ. ಅಲ್ಲ, ಅವರು ಒಂದು ವೇಳೆ ಅವ್ರ ಮನೆಗೆ ಮುತ್ತಿಗೆ ಹಾಕೋದಾದರೆ ನಾವೇನು ಮುತ್ತಿಟ್ಕೊಂಡು ಕೂತಿರ್ತೀವ? ನಾವು ಕೂಡ ಇವರ ಎಲ್ಲ ಬಂಡವಾಳಗಳನ್ನು ಬಯಲಿಗೆ ತರಬೇಕಾಗತ್ತೆ. ಮತ್ತು ಅವರು ಮನೆಗಳೇನು ಸುರಕ್ಷಿತವಾಗಿರ್ತವ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಯಾರ ಮನೆಗೆ ಯಾರು ಮುತ್ತಿಗೆ ಹಾಕೋಕ್ಕಾಗೋದಿಲ್ಲ. ಯಾಕಂದರೆ ಮನೆ ವಾತಾವರಣನೇ ಬೇರೆ. ಹಾಗಾಗಿ ಇವರು ರಾಜಕೀಯವಾಗಿ ಏನೇ ವಿರೋಧ ಮಾಡಲಿ, ಪ್ರಜಾಸತ್ತಾತ್ಮಕ ಪ್ರತಿಭಟನೆಗಳು ಮಾಡಲಿ, ಅದಕ್ಕೆ ಅವಕಾಶ ಇದೆ. ಅದೇ ಮನೆ ಮುತ್ತಿಗೆ ಮಾಡ್ತೀವಿ ಅಂದರೆ ದಲಿತ ಚಳುವಳಿಗಳು ಅಥವಾ ದಲಿತ ಸಮುದಾಯ ಏನು ಸುಮ್ಗೆ ಕೂತಿರೋದಿಲ್ಲ. ಸೊ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋ ವಿವೇಕ ಅವ್ರಿಗಿದೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಅವರ ಅವಿವೇಕತನ ಇನ್ನೂ ಹೆಚ್ಚಾದರೆ ಅದಕ್ಕೆ ನಾವು ಉತ್ತರವನ್ನು ಸಮರ್ಥವಾಗಿ ಕೊಡೋದಕ್ಕೆ ನಾವು ಸಿದ್ಧರಾಗಿರ್ತೀವಿ.